ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪ್ಪರ್ದಿನಿ ಸ್ಪೆಷಲ್. ಇವತ್ತು ವಿಡಿಯೋ ಬಂದು ಫನ್ನಿ ವಿಡಿಯೋ ಆಗಿರುತ್ತೆ. ಜಸ್ಟ್ ನನ್ನ ಮಕ್ಕಳದು ಕಂಪ್ಲೀಟ್ ವಿಡಿಯೋ ನೋಡಿ, ಹಾಗೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಾಕು ಸಾಕು, ಜಾಸ್ತಿ ಜೋರಾಗಿ ಕುಡಿಬೇಡ, ಅಲ್ಲೇ ಇರು. ಬಿಡು, ಹೋದ್ರೆ ಹೋಗ್ಲಿ ಬಿಡು, ಹಂಗೆ ಇರ್ಲಿ. ಇವಾಗ ಆ ಕಡೆ ನೋಡ್ಕೊ. ಹಾಂ, ತೋರಿಸಿದ್ನ ಏನು ಕಟ್ಟಿಯ ತಂಗಿ ಬಾಯ ಮುಚ್ಕೊಂಡಿರೋದು. ಅಲ್ಲಿ ನೋಡ್ತಾ ಮಾಡೋಕೆ ನೀನು ನೋಡ್ಕೊ. ಅಲ್ಲೋಡು ಜಡ ಉದ್ರಾಗಲ್ಲ, ಇದ್ ಕಡೆ ನೋಡು. ಶ್ರಾವಣಿ ನೀನು ತಿನ್ಸ ಅವಳಿಗೆ ಸ್ವಲ್ಪ ಜಾಸ್ತಿ ತಿನ್ಸು ಅಂತ. ಕುತ್ಕೊಳಕ್ಕೆ ಮೈ ಬರಲ್ವಾ ನಿನ್ ತಂಗಿಗೆ? ಹಾಕು. 10 ವರ್ಷ ಚೆನ್ನಾಗಿ 10 ವರ್ಷ ಏನಿಲ್ಲ, ಗಿವ್ ಮಿ ಗಿಫ್ಟ್ ಬಾಯ್ ಅಂತ ಕೇಳು. ಗಿವ್ ಮಿ ಗಿಫ್ಟ್ ಬಾಯ್ ವೆಸ್ಟ್ಫುಲ್ ಹೊಡ್ಕೋಬೇಡ್ರಿ. ಓಕೆ ಓಕೆ, ಕೊಡ್ತೇನೆ. ಅಳ್ತವಳೆ. ಏತು ಕ್ಲೀನಾಗಿ ತೋರಿಸಿ ಎರಡು. ಎತ್ಕೊಳ ಹಂಗೆ ಎತ್ಕೋ. ಜಡೆ ಹುಷಾರು. ಚಾಕ್ಲೇಟ್ ಮಮ್ಮಿ ಕೊಡೋದು, ಗಿಡ್ಡು ಮಮ್ಮಿ ಎಲ್ಲ ಮಮ್ಮಿದಲ್ಲಿ ಹತ್ರ ಹೋದ್ರು ಹೋಗ. ಫಸ್ಟ್ ಪ್ಲೀಸ್ ಅವನಿನ್ನ ಕಾಲು ಮಕ್ಕಂಡ, ಕಾಲು ಮುಕ್ಕೊಂಡ, ಆಮೇಲೆ ಕಾಲು ಮುಕ್ಕೊಂಡ, ಕಾಲು ಮುಕ್ಕೊಂಡ, ಇನ್ನು ಈ ಗಿಫ್ಟ್ ಬರೋ ತನಕ ಇವ್ರ ಸರ್ಕಸ್ ನೋಡೋಕ್ಕಾಗಿಲ್ಲ ನನಗಂತೂ. ಮನೆಗೆ ದಿನ ಏನೋ ಒಂದೊಂದು ಸರ್ಕಸ್ ಮಾಡ್ತಾಯಿದ್ರು. ಆದರೆ ಇನ್ನು ಇವತ್ತಂತೂ ಫುಲ್ ಖುಷಿಯಾಗಿ ಇದನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಪಾಪ ನಮ್ಮ ಅಕ್ಕನ ಮಗಳಿಗೆ ಗೊತ್ತಿಲ್ಲ ಅವಳಿಗೆ ಇಷ್ಟು ಲೇಟಾಗಿ ಬರುತ್ತೆ ಅಂತ. ಅವಳು 4 ದಿವಸ ಮುಂಚೆ ಕೊರಿಯರ್ ಮಾಡಿದ್ದಾಳೆ ರಾಖಿ ತಗೊಂಡು. ಆದರೆ ಅದು ಬರೋದು ಇಷ್ಟು ದಿನ ಆಗೋಯಿತು. ಹಬ್ಬ ಹೋಗಿದ್ದು 1 ವಾರಕ್ಕೆ ರಾಖಿ ಬಂತು. ಆದರೆ ನಮ್ಮ ಕಡೆ ಎಲ್ಲ ಗೌರಿ ಹಬ್ಬದ ತನಕ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡ್ತಾನೇ ಇರ್ತಾರೆ. ಇನ್ನು ಇವತ್ತು ಬಂತಲ್ಲ, ಇವತ್ತು ಇವರು ಕೂಡ ಮನೆಗೆ ಇದ್ದರು. ಏಕೆಂದರೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಇವತ್ತು ಮನೆಗೆ ಇದ್ದರು, ರಜಾ ಕೊಟ್ಟಿದ್ರು ಸ್ಕೂಲು. ಅದು ಬಂದಿದ್ದ ತಕ್ಷಣ ಫುಲ್ ಖುಷಿಯಿಂದ ಓಪನ್ ಮಾಡಿ ನೋಡ್ತಾರೆ. ನೋಡಿ, ಇದರಲ್ಲಿ ಒಂದು ಗಣೇಶ ಮತ್ತು ಲಕ್ಷ್ಮೀದು ಕಾಯಿನು ಕೂಡ ಬಂದಿದೆ. ಹಾಗೆ 2 ರಾಖಿ, ಚಾಕ್ಲೇಟ್ಸು ಮತ್ತು ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಕೂಡ ಬಂದಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮು ಕೂಡ ಅವಳು ಗೌರಿ ಹಬ್ಬದಲ್ಲಿ ಅಮ್ಮನ ಮನೆಗೆ ಹೋದಾಗ ರಾಖಿ ಕಟ್ಟಿದ್ಲು. ಸೇಮ್ ಬೆಳ್ಳಿ ರಾಖಿನೇ ಕಟ್ಟಿದ್ಲು. ಈ ಸಲ ಕೂಡ ಬೆಳ್ಳಿ ರಾಖಿನೇ ತೊಗೊಂಡು ಕೊರಿಯರ್ ಮಾಡಿದ್ದಾಳೆ. ಇನ್ನು ಇದನ್ನು ಅವರಿಬ್ಬರು ನೋಡಿಬಿಟ್ಟು ಫುಲ್ ಖುಷಿಯಿಂದ ಒಬ್ರಿಗೊಬ್ರು ಕುಂಕುಮ ಇಟ್ಕೊಂಡು ಅವರೇ ರಾಖಿಯನ್ನು ಕಟ್ಕೊತಾ ಇದ್ದಾರೆ. ಕಟ್ಕೊಂಡು ಇನ್ನು ತುಂಬಾ ಚೆನ್ನಾಗಿ ಬಂದಿತ್ತು. ಆದರೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಪಾಪ ಅವಳು ಗೊತ್ತಿಲ್ಲ, ಫಾಸ್ಟ್ ಕೊರಿಯರ್ ಮಾಡಿದ್ರೆ ಬೇಗ ಬರುತ್ತೆ ಅಂತ ಯಾವುದೋ ಒಂದು ಕೊರಿಯರ್ ಮಾಡಿದ್ದಾಳೆ. ಯಾವಾಗೂ ನಾನು ಅಕ್ಕನಿಗೆ ತುಪ್ಪ ಕಳಿಸೋಳು ನಮ್ಮ ಅಕ್ಕ. ಅಂದರೆ ನಮಗೆ ಇಲ್ಲಿ ಹಸು ತುಪ್ಪ
ತುಂಬ ಕಮ್ಮಿ ಸಿಗೋದು. ಹಂಗಾಗ್ಬಿಟ್ಟು ಹಸು ತುಪ್ಪ ಯಾವಾಗೂ ಅಕ್ಕ ಅಲ್ಲಿಂದ ಕೊರಿಯರ್ ಮಾಡ್ತಾಳೆ. ಇನ್ನು ಆ ಡ್ರೆಸ್ಗೆ ಸೇಮ್ ಅವಳು ಕಳಿಸಿದಾಳೆ, ಕೊರಿಯರ್ ಮಾಡಿದ್ದಾಳೆ. ನೋಡ್ತಾ ಇರ್ಬೋದು ನಾವು ಎಷ್ಟು ಚೆನ್ನಾಗಿದೆ ಅಂತ ರಾಖಿ. ಇನ್ನು ಇವ್ರಿಗೂ ಕೂಡ ತುಂಬ ಖುಷಿಯಿಂದ ರಾಖಿ ಕಟ್ಕೊಂಡ್ರು. ವಿಡಿಯೋ ಇಷ್ಟ ಆಗಿದ್ದೀನಿ ಅನ್ಕೊತೀನಿ.